ಎಲ್ರಿಗೂ ನಮಸ್ಕಾರ. KPSC ನಡೆಸುವಂತಹ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅದರದ್ದು ಒಂದು ಪೇಪರ್ 1 GK ಪೇಪರ್ ಒಂದು ಕೀ ಉತ್ತರಗಳನ್ನು ಇವತ್ತಿಂದ ನೋಡೋಣ. ವಿಶೇಷವಾಗಿ ಸಾಮಾನ್ಯವಾಗಿ ಎಲ್ಲರೂ ಹೇಳಿದಂತಹ ಕೀ ಉತ್ತರಗಳನ್ನು ನಾನು ಅನಲೈಸ್ ಮಾಡಿ ವಿಶಿಷ್ಟವಾಗಿ ಯಾವ ತಪ್ಪಿದೆ, ಯಾವುದು ನಿಜವಾಗ್ಲೂ ಕೂಡ ಉತ್ತರಗಳನ್ನು ಹೇಳಲಿಕ್ಕಾಗಲ್ಲ, ಸೊ ಅದನ್ನು ನಾವು ಡಿಲೀಟೆಡ್ ಅಥವಾ ಗ್ರೇಸ್ ಅಂತ ಕೂಡ ಕೊಟ್ಟಿದ್ದೇನೆ. ನಿಮಗೆ ವಿಡಿಯೋದ ನಾನು ಕೊನೆಗೆ ಮತ್ತು ನಡುಮಧ್ಯೆ ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ಮೊದಲೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮಧ್ಯಯುಗದ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇರಾಕೀಸ್ ಮತ್ತು ಕುರಾನೀಸ್ ಮತ್ತು ಮುಲ್ತಾನಿಗಳನ್ನು ಇಂದ ಸೂಚಿಸಲಾಗಿತ್ತು, ವ್ಯಾಪಾರಿಗಳಂತ ಅವರನ್ನು ಸೂಚಿಸಲಾಗಿತ್ತು ಅಂತ ನಾವು ಹೇಳ್ತೀವಿ. ಎರಡನೇ ಪ್ರಶ್ನೆಯನ್ನು ಕಾಲಾನುಕ್ರಮದೊಳಗೆ ಹೊಂದಿಸಿ ಬರೆಯಿರಿ ಅಂತ ಹೇಳ್ಯಾರ. ಮೊದಲೇ ಪಾನಿಪತ್ 1526 ಆದ್ರೆ, ಎರಡನೇದು ಚಂದೇರಿ ಕದನ ಆಕೈತಿ, ಮುಂದೆ ಕನ್ವಾ ಕದನ ಆಕೈತಿ, ಆಮೇಲೆ ಚೌಸಾ ಕದನ. ಅಂದರೆ ಆಪ್ಷನ್ 1 ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇನ್ನು ಮೂರನೇ ಪ್ರಶ್ನೆ, ಮೊಘಲ್ ಆಳ್ವಿಕೆ ಕಾಲದೊಳಗೆ ಸಾಯರ್ ಘರ್ ಅಂದರೆ ಈ ಪದ ಏನು ಸೂಚಿಸ್ತದೆ ಅಂತಂದರೆ ಆಪ್ಷನ್ 1 ವಿದ್ವಾಂಸರು, ಆಧ್ಯಾತ್ಮಿಕ ಸಾಧನೆ ತೊಡಗಿರುವಂಥ ಪುರುಷರು, ಬಡವರು, ವಿಧಿಯರಿಗೆ ಒಂದು ಉದ್ಯೋಗವಿಲ್ಲದ ಗೌರವಾನ್ವಿತ ಪುರುಷರು ಬೆಂಬಲಿಸಲು ಮಂಜೂರು ಮಾಡಿದಂಥ ಒಂದು ಜಮೀನನ್ನು ನಾವು ಸಾಯರ್ ಘರ್ ಅಂತ ತಿಳಿಸಲಾಗ್ತದೆ. ಮುಂದುವರೆದು ನಾಲ್ಕನೇ ಪ್ರಶ್ನೆ ಯೋಜನೆ ಮತ್ತು ಉದ್ದೇಶಕ್ಕೆ ಸಂಬಂಧಪಟ್ಟಿದೆ. ದಿಶಾ ಯೋಜನೆ, ವಿಸ್ತಾರ್ ಪರಿಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆ ಮತ್ತು PM ಭೀಮಾ ಫಸಲ್ ಯೋಜನೆ. ಈ ಡಿ ಆಪ್ಷನ್ ಅನ್ನು ನೋಡಿದ್ರೆ ಗೊತ್ತಾಗ್ತದೆ, PM ಫಸಲ್ ಭೀಮಾ ಯೋಜನೆ ಬೆಳೆ ನಷ್ಟಕ್ಕೆ ವಿಮೆ ಆಗಿದೆ. ಸೊ ಹೀಗಾಗಿ D4 ಇಸ್ ಅ ರೈಟ್ ಆನ್ಸರ್. ಹೀಗಾಗಿ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಮುಂದುವರೆದು ಮುಂದಿನ ಪ್ರಶ್ನೆ, ಐದನೇ ಪ್ರಶ್ನೆ ನೋಡ್ತಾಯಿದ್ರೆ, ಐದನೇ ಪ್ರಶ್ನೆ ಏನು ಕೆಲವೊಂದು ಸಮೂಹಗಳ ಜೊತೆಗೆ ಅವ್ರು ಏನು ಕೊಟ್ಟಾರಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರದೇಶಗಳನ್ನು ಹೊಂದಿಸಿ ಬರ್ರಿ ಅಂತ ಕೊಟ್ಟಾರ. ಈಗ ಕ್ವಾಡ್ ಆಗಿರ್ಬೋದು, ಅಕ್ಯೂಸ್ ಆಗಿರ್ಬೋದು, IMEC ಆಗಿರ್ಬೋದು, SCO ಆಗಿರ್ಬೋದು. ಸೊ ಹೀಗೆ ಬಂದುಬಿಟ್ಟು ನಿಮಗೆಲ್ಲ ಗೊತ್ತಿದೆ, SCO ಇದು ಉಗ್ರಗಾಮಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂಥ ವಿರೋಶಿತ ಸಹಕಾರ ಸಂಸ್ಥೆ ಆಗಿದೆ ಅಂತ ಗೊತ್ತಿದೆ. ಇನ್ನು ಅದೇ ರೀತಿಯಾಗಿ C3 ಅಂದರೆ ಮೂಲಸೌಕರ್ಯಗಳ ಸಂಬಂಧಪಟ್ಟಂಥ ಕೆಲಸವನ್ನು IMEC ಮಾಡ್ತದೆ. ನಂತರ ಕ್ವಾಡ್ ಏನು ಮಾಡ್ತದೆ ಅಂತಂದರೆ ಸಾಮಾನ್ಯವಾಗಿ ಇದು ನಿರ್ಣಾಯಕವಾಗಿ ಉಗಮಿಸುವಂಥ ತಂತ್ರಜ್ಞಾನಗಳನ್ನು, ಟೆಕ್ನಾಲಜಿಗಳನ್ನು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 20th ಸೆಂಚುರಿ ಬರುವಂತಹ ಇನ್ಫಾರ್ಮೇಷನ್ ಟೆಕ್ನಾಲಜಿ ಜೊತೆಗೆ ಕಮ್ಯುನಿಕೇಷನ್ ಟೆಕ್ನಾಲಜಿ ಜೊತೆಗೆ ಉಳಿದಿರುವಂಥ ಎಲ್ಲ ಏನು ವ್ಯವಸ್ಥೆಯೊಳಗೆ ಏನು ಉದ್ಭವ ಆಗ್ತಾವಲ್ಲ ಆ ಒಂದು ತಂತ್ರಜ್ಞಾನಕ್ಕೆ ಇದು ಹೆಚ್ಚು ಒತ್ತು ಕೊಡ್ತದೆ. ಸೊ ಹೀಗಾಗಿ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಸೊ ಮುಂದುವರೆದು ಆರನೇ ಪ್ರಶ್ನೆ 2021 ಹಿಂದಿನ ಭಾರತದ ಅಫ್ಘಾನಿಸ್ತಾನ ಸಂಬಂಧದ ಬಗ್ಗೆ ಕೇಳ್ಯಾರ. ಸೊ ಹೀಗಾಗಿ ಇದರ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ 2, ದಟ್ ಈಸ್ ಅಭಿವೃದ್ಧಿ ಯೋಜನೆಗಳ ಮೇಲೆ ಚೀನಾದ ಏಕಸ್ವಾಮ್ಯತೆಯನ್ನು ತಡೆಯುವುದು ಮತ್ತು ಕಾರ್ಯತಂತ್ರದ ನಿರ್ವಾತವನ್ನು ಕಡಿಮೆ ಮಾಡುವುದು ಅಂತ ಹೇಳಲಾಗಿದೆ. ಮುಂದುವರೆದು ಏಳನೇ ಪ್ರಶ್ನೆ ಕೆಲವೊಂದಿಷ್ಟು ಕಣಿವೆ ಮಾರ್ಗಗಳನ್ನು ಕೊಟ್ಟು, ಸೇತುವೆ ಕೊಟ್ಟು ಅವುಗಳ ದಾಟು ಹೋಗುವಂತಹ ಕೆಲವೊಂದಿಷ್ಟು ಗಡಿ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವನ್ನು ಗುರುತಿಸಿ ಅಂತ ಹೇಳ್ಯಾರ. ನಿಮಗೆ ಗೊತ್ತಿದೆ ಏನು D4 ಫಿಲಿಡೆಲ್ಫಿ ಕಾರಿಡಾರ್ ಗಾಜಾ ಮತ್ತು ಮೆಸ್ನಿಕರ್ನ ವಲಯಕ್ಕೆ ಸಂಬಂಧಪಟ್ಟಿತ್ತು. ಯಾಕಂದರೆ ಇಂಡಿಯಾದೊಳಗೆ ಬರಂಗಿಲ್ಲ, ಇದನ್ನು ನೀವು ಅರ್ಥ ಮಾಡ್ಕೊಳ್ತೀರಿ, ಫಿಲಿಡೆಲ್ಫಿ ಕಾರಿಡಾರ್. ಇನ್ನು ಇಲ್ಲಿ A1 ಓಕೆ ಅರುಣಾಚಲ್ ಪ್ರದೇಶ ಸಂಬಂಧಪಟ್ಟ ಪಾಂಗ್ಸೋ ಕಣಿವೆ ಮಾರ್ಗ, ಮತ್ತು B2 ಅಂಜಿಕಾಡ್ ಚಿನಾಬ್ ನದಿಯ ಉಪನದಿ ಆಗಿದೆ, ಅಂದರೆ ಆ ಸಮೀಪದಲ್ಲಿ ಏನು, ಮತ್ತು C3 ಜಮ್ಮು ಕಾಶ್ಮೀರದಲ್ಲಿನ ಉದ್ದಕ್ಕೂ ಇದು ಕಂಡು ಬರ್ತೈತಿ. ಇನ್ನು ಮುಂದುವರೆದು 8ನೇ ಪ್ರಶ್ನೆ, ಕೆಳಗಿನ ಯಾವ ಆಧಾರದ ಮೇಲೆ ಭಾರತದಲ್ಲಿ ರಾಜ್ಯಗಳ ಪುನರ್ವಿಂಗಡಣೆ ಮಾಡಲಾಯಿತು ಅಂತ ಕೇಳಿದ್ರೆ ಭಾಷೆ ಆಧಾರದ ಮೇಲೆ ಇನ್ನು ರಾಜ್ಯಗಳನ್ನು ಪುನರ್ವಿಂಗಡಣೆ ಮಾಡಲಾಯಿತು ಅಂತ. ಮುಂದುವರೆದು ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದ್ದಾವ ಅಂತ, ಈ 3 ಹೇಳಿಕೆಗಳು ಸರಿಯಾಗಿದ್ದಾವ. ಪರ್ಯಾಯ ಪ್ರಸ್ಥಭೂಮಿ ಬಗ್ಗೆ ಕೇಳ್ಯಾರ, ಪರ್ಯಾಯ ಪ್ರಸ್ಥಭೂಮಿ ಮತ್ತು ಸ್ವಲ್ಪ ಹಿಮಾಲಯದ ಏನು ವ್ಯವಸ್ಥೆ ಬಗ್ಗೆ ಕೂಡ ಕೇಳ್ಯಾರ. ಸೊ ಹೀಗಾಗಿ ABC ಇಸ್ ರೈಟ್ ಆನ್ಸರ್. ಇನ್ನು ಮುಂದುವರೆದು 10ನೇ ಪ್ರಶ್ನೆಯನ್ನು ನೋಡೋದಾದರೆ, ಯಾವ ನದಿಯು ಟಿಬೆಟ್ನಲ್ಲಿ ಬ್ರಹ್ಮಪುತ್ರ ನದಿಯ ಪ್ರಮುಖ ಬಲದಂಡೆಯ ಉಪನದಿಯಾಗಿದೆ, ಬಲದಂಡೆ ಅಂತ ಕೇಳ್ಯಾರ. ಸೊ ಹೀಗಾಗಿ ಸ್ಯಾಂಗ್ಫೋ ಇಸ್ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಉಳಿದೋದು ಯಾವುದು ಕೂಡ ಬಲದಂಡೆದಲ್ಲ, ಇವು ಎಡದಂಡೆಯ ಮತ್ತು ಉಪನದಿಗಳಾಗಿವೆ ಅಂತ ಹೇಳ್ಬೋದು. ನಿಮ್ಮ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿನ ಮೃತ್ಯು ಕಣಿವೆ ಡೆತ್ ಆಫ್ ವ್ಯಾಲಿ ಏನಿದೆಯಲ್ಲ, ಅದು ಯಾವ ಬಗೆಯ ವಾಯುಗುಣ ಲಕ್ಷಣ ಹೊಂದಿದೆ ಅಂತ ಕೇಳ್ಯಾರ. ಉಷ್ಣ ಮರುಭೂಮಿಯ ವಾಯುಗುಣ ಲಕ್ಷಣವನ್ನು ಹೊಂದಿದೆ ಅದು. 12ನೇ ಪ್ರಶ್ನೆ ನೋಡೋದಾದರೆ, ದಕ್ಷಿಣ ಆಫ್ರಿಕಾ ಕುರಿತು ಯಾವುದು ನಿಜವಲ್ಲ ಅಂತ ಕೇಳ್ಯಾರ. ಜಗತ್ತಿನೊಳಗೆ 70% ಹೆಚ್ಚು ಚಿನ್ನ ಉತ್ಪಾದನೆ ಆಗೋದಿಲ್ಲ ಅಲ್ಲಿ, ಅರ್ಥ ಆಯ್ತಾ ಅನ್ಕೊಳ್ತೇನೆ ನಾನು. ಚಿನ್ನ ಉತ್ಪಾದನೆ ಆಗೋಲ್ಲ, ಉಳಿದೆಲ್ಲ ಹೇಳಿಕೆಗಳು ಸರಿಯಾಗಿದ್ದಾವ ಅಂತ ಹೇಳ್ಬೋದು. 13ನೇ ಪ್ರಶ್ನೆ ನೋಡೋದಾದರೆ, 13ನೇ ಪ್ರಶ್ನೆ, ಭಾರತದಲ್ಲಿ ಕೆಂಪು ಮಣ್ಣಲ್ಲಿ ಬೆಳೆಯುವ ಪ್ರಮುಖ ನದಿಗಳು ಯಾವುದು ಅಂದರೆ ಜೋಳ ಮತ್ತು ರಾಗಿ ಈಸ್ ಅ ರೈಟ್ ಆನ್ಸರ್. ಮುಂದೆ 14ನೇ ಪ್ರಶ್ನೆ, ಮುಖಜ ಭೂಮಿಯ ಉಗಮಕ್ಕೆ ಸಂಬಂಧಿಸಿದ ಕೆಳಗಿನ ನೀರು ಪ್ರಕ್ರಿಯೆ ಅಂತ ಕೇಳ್ಯಾರ. AB ಮತ್ತು ಸರಿಯಾದ ಹೇಳಿಕೆಗಳಾಗ್ಯಾವ, ಅಂದರೆ ಯಾವ ಸರಿಯಾದ ಹೇಳಿಕೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ.
ಸಾಮಾನ್ಯವಾಗಿ ನದಿಯ ಮೈದಾನ ಪ್ರದೇಶವನ್ನು ಪ್ರವೇಶಿಸಿದಾಗ ನದಿ ವೇಗ ಕಡಿಮೆ ಆಕೈತಿ, ಸರಿ ಇದೆ. ಉಪ್ಪು ನೀರಿನಿಂದ ಜೇಡಿ ಕಣಗಳು ಘನೀಕರಣ ಆಗ್ತಾವ. ಇಲ್ಲಿ ನೋಡ್ರಿ ಸಿ ಆಪ್ಷನ್, ನದಿ ಮುಖದಲ್ಲಿ ಸವೆತದ ಪ್ರಮಾಣ ಅಧಿಕವಾಗಿರ್ತದೆ. ನದಿ ಮುಖದಲ್ಲಿ ಸವೆತ ಪ್ರಮಾಣ ಹೆಚ್ಚಾಗಿರಂಗಿಲ್ಲ, ಒಂದು ಮೀಡಿಯಂ ಇರ್ಬೋದು, ಇಲ್ಲ ಅಂದರೆ ಕಡಿಮೆ ಇರ್ತದೆ. ಸೊ ಹೀಗಾಗಿ ಯಾವುದು ನದಿ ಮುಖಜ ಭೂಮಿಗೆ ನಿರ್ಮಾಣಕ್ಕೆ ಎ ಮತ್ತು ಬಿ ಕಾರಣಗಳಾಗ್ಯಾವ. ಸೊ ಹೀಗಾಗಿ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಮುಂದುವರೆದು 15ನೇ ಪ್ರಶ್ನೆ, ಕೆಳಗಿನ ಯಾವುದು ದೌಲ್ದಾರ್ ಶ್ರೇಣಿಯ ಬುಡಕಟ್ಟು ಆಗಿದೆ? ಗಡ್ಡಿ ಇದು ದೌಲ್ದಾರ್ ಶ್ರೇಣಿಯ ಬುಡಕಟ್ಟಾಗಿದೆ. 16ನೇ ಪ್ರಶ್ನೆ, ಭಾರತದಲ್ಲಿ ಚದುರಿದ ವಸತಿಗಳು ಯಾವ ರಾಜ್ಯದಲ್ಲಿ ಕಂಡುಬರ್ತವೆ? ಚದುರಿದ ವಸತಿಗಳು ಹೆಚ್ಚಾಗಿ ಪ್ರದೇಶ ಯಾವನ್ನು ಹೊಂದಿದೆ? ರಾಜಸ್ಥಾನ ಹೊಂದಿದೆ. ಸೊ ಹೀಗಾಗಿ ಇಲ್ಲಿ ನಾವು ಜಾಸ್ತಿ ಚದುರಿದ ವಸತಿಗಳು ಅಂದರೆ ನಾವೇನು ಹೇಳ್ತೀವಲ್ಲ ಇಂಗ್ಲೀಷ್ನೊಳಗಡೆ ದ ಡಿಸ್ಪ್ರೆಸ್ಡ್ ಸೆಟಲ್ಮೆಂಟ್ಸ್ ಅಂತ ಏನು ಹೇಳ್ತೀವಿ, ಅದು ಕಂಡು ಬರ್ತಿದೆ ರಾಜಸ್ಥಾನದೊಳಗೆ ಜಾಸ್ತಿ. ಇನ್ನು ಮುಂದುವರೆದು ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಗೆ ಸಂಬಂಧ 17ನೇ ಪ್ರಶ್ನೆ, ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಗೆ ಸಂಬಂಧಿಸಿದಂತೆ ಕೆಳಗಿನ ದೊಡ್ಡ ಹೇಳಿಕೆಗಳನ್ನು ಕಂಡುಹಿಡಿ ಅಂತ ಹೇಳ್ಯಾರ. ಸೊ ಇಲ್ಲಿ ನೋಡ್ರಿ, ದೊಡ್ಡ ಬೆಟ್ಟ ಏನಿದೆ ಪೂರ್ವಘಟ್ಟಗಳು ಅತ್ಯಂತ ಎತ್ತರವಾದ ಅಲ್ಲ. ಓಕೆ, ಎಸ್, ದೊಡ್ಡ ಬೆಟ್ಟ ಪೂರ್ವಘಟ್ಟಗಳ ಅತ್ಯಂತ ಎತ್ತರವಾದಂತಹ ಶಿಖರವಾಗಿಲ್ಲ. ಸೊ ಹೀಗಾಗಿ ಎ ತೆಗೆಯೋಣ ನಾವು. ನಂತರವಾಗಿ ಮಹಾಬಲೇಶ್ವರ ನದಿಯು ಉಗಮ ಸ್ಥಾನವೇ? ಡಿ, ಮಹಾಬಲೇಶ್ವರ ನದಿಯು ಮಹಾನದಿಯು ಉಗಮ ಸ್ಥಾನ ಆಗಿಲ್ಲ. ಸೊ ಹೀಗಾಗಿ ಆಪ್ಷನ್ ಡಿ ಈಸ್ ಆಲ್ಸೋ ರಾಂಗ್. ಓಕೆ, ಸೊ ಹೀಗಾಗಿ ಬಿ ಮತ್ತು ಸಿ ಮಾತ್ರ ಸರಿಯಾಗಿದ್ದಾವೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮುಂದುವರೆದು 18ನೇ ಪ್ರಶ್ನೆ, ಸೆಪ್ಟೆಂಬರ್ 2024ರಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆದಂಥ ಯುನೈಟೆಡ್ ನೇಷನ್ಸ್ನ ಒಂದು ಜನರಲ್ ಅಸೆಂಬ್ಲಿ ಶೃಂಗಸಭೆ ವಿಷಯ ವಸ್ತು ಏನಾಗಿದೆ ಅಂತ ಹೇಳ್ಯಾರ. ನಮ್ಮ ಜಗತ್ತ ಮಾರ್ಪಡಿಸುವಂಥ ಸುಸ್ಥಿರ ಅಭಿವೃದ್ಧಿಗಾಗಿ ಕಾರ್ಯಸೂಚಿ ಅಂತ ಹೇಳ್ಯಾರ. ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಕೂಡ ಇಲ್ಲಿ ಕೂಡ ಮಾಡಿ. ಸೊ ಹೀಗಾಗಿ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಇನ್ನು 19ನೇ ಪ್ರಶ್ನೆ, ಸರ್ ಪ್ರಶ್ನೆ ದೊಡ್ಡದಿದ್ರು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಉತ್ತರ ಹಾಕೋದು ಬಹಳ ಕಷ್ಟ ಅಂತ ಹೇಳ್ತೇನೆ. ಬಟ್ ಆದರೂ ಕೂಡ ನೀವೆಲ್ಲ ಪ್ರಯತ್ನ ಮಾಡಿದರೆ ನಿಮ್ಮನ್ನು ನಾನು ಮೆಚ್ಚಲೇಬೇಕಾದ. 2024 ಹೊರಹೊಮ್ಮಿದಂತಹ ಆಗ್ರ ಅರ್ಥವ್ಯವಸ್ಥೆ ಆಗ್ರ ಮೀನ್ಸ್ ಬಹುದೊಡ್ಡ ಅರ್ಥವ್ಯವಸ್ಥೆ ಬ್ರಿಕ್ಸ್ ಸಮೂಹ ಏನಿದೆ ಅಲ್ಲ, ಬ್ರಿಕ್ಸ್ ಗ್ರೂಪ್ 5 ಹೊಸ ಸದಸ್ಯ ರಾಷ್ಟ್ರಗಳನ್ನು ಸೇರಿಸ್ಕೊಂಡಿತ್ತು. ಯಾವ್ಯಾವುದು ಅಂತ ಕೇಳ್ಯಾರ. ಸೊ ನೋಡ್ರಿ, ಈಗ ಮತ್ತೆ ಹೆಚ್ಚಾಗಿ ಸೇರ್ಪಡೆ ಆದಂತಹದ್ದು. ಹೀಗಾಗಿ ABDEF ಮತ್ತು ABDF. ಇಲ್ಲಿ ಸಿ ಟರ್ಕಿ ಸೇರ್ಕೊಂಡಿಲ್ಲ. ಓಕೆನಾ, ಇಲ್ಲಿ ಕೂಡ ಸಿ ಇದೆ, ಇಲ್ಲಿ ಕೂಡ ಸಿ ಇದೆ, ಮತ್ತು ಅದೇ ರೀತಿಯಾಗಿ ಇಲ್ಲಿ ಕೂಡ ಸಿ ಇದೆ. ಹೀಗಾಗಿ 3 ಆಪ್ಷನ್ಸ್ಗಳನ್ನು ತೆಗೆದ್ರೆ ಟರ್ಕಿ ಸೇರ್ಕೊಂಡಿಲ್ಲ. 1, 2, 3 ತಗೊಂಡ್ರೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ABDEF ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದುವರೆದು 20ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಇಟ್ ಮೀನ್ಸ್ 20ನೇ ಪ್ರಶ್ನೆ, ಕೆಳಗಿನ ಯಾವುದು 17ರ ಯುನೈಟೆಡ್ ನೇಷನ್ ಸುಸ್ಥಿರ ಅಭಿವೃದ್ಧಿ SDG ಭಾಗವಾಗಿದೆ ಅಂತ ಕೇಳ್ಯಾರ. A, B, C ಮತ್ತು E ಆಗಿದೆ. ಸೊ ಹೀಗಾಗಿ ಸಾಮಾನ್ಯವಾಗಿ ನಾವು ಡಿನ ಮೀನ್ಸ್ ಕಾಣಲಿಕ್ಕಾಗಲ್ಲ, ಡಿ ಇಲ್ಲ. ಸೊ ಹೀಗಾಗಿ ಡಿ ಮೀನ್ಸ್ ಬಾಹ್ಯಾಕಾಶ ಪರಿಶೋಧನೆ, ಇದು 17ರ ಯುನೈಟೆಡ್ ನೇಷನ್ನ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಭಾಗವಾಗಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಓಕೆ, ಸೊ ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ, ಸ್ಟ್ಯಾಂಡ್ ಆಫ್ ಇಂಡಿಯಾ ಏನು ಯೋಜನೆ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕೇಳ್ಯಾರ. ಇದರೊಳಗೆ AB ಮಾತ್ರ ಸರಿಯಾಗಿದ್ದಾವ, ಸಿ ಮತ್ತು ಡಿ ತಪ್ಪಾಗಿದ್ದಾವ. ಸೊ ಹೀಗಾಗಿ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಇದು ಸಾಮಾನ್ಯವಾಗಿ ನಾವು ಈ ಪತ್ರಿಕೆ ಬಿ ವರ್ಷನದ ಅಂತ ನಾವು ನೋಡ್ಬೋದಾಗಿದೆ. ಇನ್ನು ಮುಂದುವರೆದು 22ನೇ ಪ್ರಶ್ನೆ, ಇಲ್ಲಿ ಕೆಲವೊಂದಿಷ್ಟು ಎಕನಾಮಿಕ್ಸ್ ಸಂಬಂಧಪಟ್ಟಂತಹದ್ದು ಕೊಟ್ಟಾರ. ಇಲ್ಲಿ ಏನಿದೆ ಎಲ್ಲ ಮ್ಯಾಚಿಂಗ್ ಪೇರ್ ಏನಿದಾವ ಸರಿಯಾಗಿದ್ದಾವ. ಇದ್ರ ಬಗ್ಗೆ ಗ್ರೇಸ್ ಬರ್ಬೋದು, ಇಲ್ಲ ಅಂತಂದ್ರೆ ಈ ಪ್ರಶ್ನೆಯನ್ನು ಕೈ ಬಿಡ್ಬೋದು. ಸ್ವಲ್ಪ ನಾವು ಸಮಯ ಕೊಟ್ಟು ನೋಡೋಣ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಇಲ್ಲಿ M1, M2, M3, M4 ಬಗ್ಗೆ ಕೇಳ್ಯಾರ. ನೀವು ಇದನ್ನು ಕೂಡ ಎಕನಾಮಿಕ್ಸ್ ಕಲಿತೀರಿ, ಅಂದರೆ ಮ್ಯಾಕ್ರೋ ಎಕನಾಮಿಕ್ಸ್ ಸೆಕೆಂಡ್ ಇಯರ್ಗೆ ಬರ್ತೈತಿ, PUC ಸೆಕೆಂಡ್ ಇಯರ್ ಅಲ್ಲಿ ನೀವು ಕಲಿತೀರಿ. ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. ಬಹಳ ಮಂದಿ PUC ಟೆಕ್ಸ್ಟ್ ಬುಕ್ಸ್ ಓದಂಗಿಲ್ಲ. A ಮತ್ತು B ಸರಿಯಾಗಿದ್ದಾವೆ, ಉಳಿದಂಥ ಸಿ ಮತ್ತು ಡಿ ತಪ್ಪಾಗಿದ್ದಾವೆ. AB ಮಾತ್ರ ಸರಿಯಾಗಿದೆ. ಮುಂದುವರೆದು 24ನೇ ಪ್ರಶ್ನೆ, ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆ ಹಿಂದಿರುವ ಪ್ರಥಮ ಶಿಲ್ಪಿ ಯಾರು? ನಾಜೀರ್ ಸಾಬ್ ಅವರು ಹಿಂದಿರುವಂಥ ಪ್ರಥಮ ಶಿಲ್ಪಿ ಆಗಿದೆ. ಇನ್ನು ಮುಂದುವರೆದು ಮುಂದಿನ ಪ್ರಶ್ನೆ, ನಿರ್ಮಲ ಗ್ರಾಮ ಯೋಜನೆ 2003ರಲ್ಲಿ ಬಂದಿದೆ. ಹೀಗಾಗಿ ಆಪ್ಷನ್ 4 ಈಸ್ ರೈಟ್ ಆನ್ಸರ್. I ಮತ್ತು A ಆಗ್ತದೆ. ಮುಂದುವರೆದು 26ನೇ ಪ್ರಶ್ನೆ ನೋಡೋದಾದರೆ, ಮುಖ್ಯ ಆರ್ಥಿಕ ಸಲಹೆಗಾರ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಏನಿದಾರಲ್ಲ ಪ್ರಕಾರ ಆರ್ಥಿಕ ಚೇತರಿಕೆ ಸ್ವರೂಪ ಯಾವುದು ಅಂತಂದರೆ V ಆಕಾರದ ಶೇಪ್ ಏನಿದೆ ಅಲ್ಲ, ಅದು ಆರ್ಥಿಕ ಚೇತರಿಕೆ ಸ್ವರೂಪವಾಗಿದೆ. ಇನ್ನು 27ನೇ ಪ್ರಶ್ನೆ, ಯಾವ ಆರ್ಥಿಕತೆಯಲ್ಲಿ ಗ್ರಾಹಕರು ಮತ್ತು ಉತ್ಪಾದಕರು ಪೂರೈಕೆ, ಬೇಡಿಕೆಯ ಮಾರುಕಟ್ಟೆ ಶಕ್ತಿಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ತಾರೆ ಅಂದರೆ ಮಾರುಕಟ್ಟೆ ಆರ್ಥಿಕತೆ ಮೇಲೆ ಆಯ್ಕೆ ಮಾಡ್ಕೊಳ್ತಾರೆ. 28ನೇ ಪ್ರಶ್ನೆ, SK ಸೇನ್ ಅವರ ಪ್ರಕಾರದಲ್ಲಿ ಭಾರತದಲ್ಲಿ ಕ್ಷಾಮಗಳು ಏಕೆ ಸ್ತಂಭಿಸ್ತಾವೆ ಅಂದರೆ ಬರಗಾಲ ಯಾಕೆ ಸ್ತಂಭಿಸ್ತಾವೆ? ಸರಿಯಾದ ನಿರ್ಧರಣೆ ಕಾರ್ಯವಿಧಾನದ ಕೊರತೆ ಆಗಿದೆ. ಸೊ ಹೀಗಾಗಿ ಸ್ತಂಭಿಸ್ತಾವ ಅಂತ ಹೇಳ್ಯಾರ. 29ನೇ ಪ್ರಶ್ನೆ, ಇಲ್ಲಿ ಕೂಡ 2 ಹವಾಮಾನದ ಬದಲಾವಣೆ ಕುರಿತ ಅಂದರೆ ಏನು GHCGS ಏನಿದೆ ಹಸಿರುಮನೆ ಅನಿಲ, ಅದ್ರ ಜೊತೆಗೆ ಭಾರತ ಹವಾಮಾನ ಬದಲಾವಣೆ ಅತ್ಯಂತ ದುರ್ಬಲ ಪ್ರದೇಶಗಳು ಒಂದಾಗಿದೆ. ಮತ್ತು 75 ರಾಮ್ಸಾರ್ ತಾಣಗಳದಾವ.
ಇಲ್ಲಿ ಆಪ್ಷನ್ ಅಂದರೆ ಸಾಮಾನ್ಯವಾಗಿ ಎಷ್ಟು ಹೇಳಿಕೆ ಸರಿ ಅಂತ ಕೇಳ್ಯಾರ, 2 ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ. ಸೊ ಹಿಂಗೆ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಮುಂದುವರೆದು 30ನೇ ಪ್ರಶ್ನೆ ಕೆಳಗಿನ ಭೂ ಸುಧಾರ ನೀತಿಗಳ ಬಗ್ಗೆ ಕೇಳ್ಯಾರ. ಇಲ್ಲಿ ನೋಡ್ರಿ ಕೆಲವೊಂದಿಷ್ಟು ಅಂದರೆ ನೀತಿಗಳನ್ನು ಅರ್ಥ ಮಾಡ್ಕೊಂಡು ನಾವು ಅವುಗಳನ್ನ ಸರಿಯಾದ ವಿವರಣೆ ಆಗ್ಯಾವ ಇಲ್ಲ ನೋಡಬೇಕು. ಆದರೆ ನೋಡ್ರಿ ಇಲ್ಲಿ ಈಗ 1 ಮತ್ತು 2 ಹೇಳಿಕೆ ಸರಿ ಇದಾವ. ಈ 2ನೇ ಹೇಳಿಕೆ ಅಂದರೆ 2 ಮತ್ತು 1 ಸರಿಯಾದ ವಿವರಣೆ ಒಂದಕ್ಕೊಂದು ಸಂಬಂಧಪಟ್ಟವ. ಸೊ ಹೀಗಾಗಿ ಆಪ್ಷನ್ 1 ಈಸ್ ರೈಟ್ ಆನ್ಸರ್. 1 ಮತ್ತು 2 ಸರಿಯಾಗಿದ್ದಾವ ಮತ್ತು 2 ಮತ್ತು 2 ಇದು ಅಂದರೆ 2ನೇ ಹೇಳಿಕೆ ಇದು 2 ಒಂದು ಸ್ವಲ್ಪ ಭಾಷಾಂತರ ಬದಲಾವಣೆ ಆಗಿದೆ. 2 ಇದು ಸರಿಯಾದ ವಿವರಣೆ ಆಗಿದೆ. 2 1ರ ಸರಿಯಾದ ವಿವರಣೆ ಆಗಿದೆ ಅಂತ ಅಂದರೆ ಸ್ವಲ್ಪ ಭಾಷಾಂತರ ತಪ್ಪು ಕೊಟ್ಟಾರ ಅಂತ ಹೇಳ್ಬೋದು. ಕೆಳಗಿನ ಯಾವ ಅಂಶ ಸಂವಿಧಾನ ಪ್ರಸ್ತಾವನೆ ಭಾಗವಾಗಿರೋದಿಲ್ಲ ಅಂತ ಕೇಳ್ಯಾರ. ಇಲ್ಲಿ ಪ್ರಶ್ನೆ ಕೇಳುವಂಥ ವಿಧಾನವೇ ತಪ್ಪಾಗಿದೆ. ಬಟ್ ಬಹಳ ಮಂದಿ ಸಮಾಜವಾದಿ ಅಂತ ಹಾಕ್ಯಾರ. ಸಮಾಜವಾದಿ ಇದನ್ನು ಕೂಡ 42ನೇ ತಿದ್ದುಪಡಿ ಮುಖಾಂತರ ಸೇರಿಸಲಾಗಿದೆ. ಬಟ್ ಆ ಪ್ರಶ್ನೆ ಏನು ಕೇಳಬೇಕಿತ್ತು, ಮೂಲ ಭಾರತ ಸಂವಿಧಾನದ ಪ್ರಸ್ತಾವನೆ ಭಾಗವಾಗಿರೋದಿಲ್ಲ ಅಂತ ಕೇಳಬೇಕಾಗಿತ್ತು. ಇವೆಲ್ಲ ಸದ್ಯ ಭಾರತ ಸಂವಿಧಾನ ಪ್ರಸ್ತಾವನೆ ಭಾಗವಾಗಿದ್ದಾವ. ಓಕೆ, ಇವೆಲ್ಲ ಭಾಗವಾಗಿದ್ದಾವ. ಸಾರ್ವಭೌಮ, ಸಮಾಜವಾದಿ, ಗಣರಾಜ್ಯ, ಪ್ರಜಾಸತ್ತಾತ್ಮಕ ಅಂತ ರಾಜ್ಯ ಅಂತ ನಾವು ಹೇಳ್ತೀವಿ. ಸೊ ಆದರೂ ಕೂಡ ಇದಕ್ಕೆ ಒಂದು ಗ್ರೇಸ್ ಕೊಡ್ಬೋದು. ಇಲ್ಲ ಅಂತಂದರೆ ಇದಕ್ಕೆ ಅವರು ಈ ಪ್ರಶ್ನೆಯನ್ನು ಡಿಲೀಟ್ ಮಾಡ್ಬೋದು, ತೆಗಿಬೋದು ಅಂತ ನನ್ನ ಒಂದು ಅಭಿಪ್ರಾಯ ಇದೆ. 32ನೇ ಪ್ರಶ್ನೆ, ಸಂವಿಧಾನದ ಪ್ರಸ್ತಾವನೆ ಮತ್ತು ರಾಜಕೀಯ ಜಾತಕವನ್ನು ಯಾರಿಗೂ ಹೇಳಿದಾರ? KM ಮುನ್ಷಿ ಅವರು ಹೇಳಿದ್ದಾರೆ ಇದನ್ನು. ಇನ್ನು ಮುಂದಿನ ಪ್ರಶ್ನೆ 33ನೇ ಪ್ರಶ್ನೆ, ಸಂವಿಧಾನ ಕೆಳಗಿನ ಯಾವ ಅನುಚ್ಛೇದ 14 ವರ್ಷಕ್ಕಿಂತ ಕೆಳಗಿನ ಮಕ್ಕಳನ್ನು ಕಾರ್ಖಾನೆ, ಗಣಿ, ಇತರೆ ಅಪಾಯಗಳಲ್ಲಿ ನೇಮಕವನ್ನು ನಿಷೇಧ? ಅನುಚ್ಛೇದ 24 ಸರಿಯಾದ ಉತ್ತರವಾಗಿದೆ. ಇನ್ನು 34ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ನಾವು ಏನು ಇದನ್ನು ಮಾಡ್ರಿ ಅಂತ ಹೇಳ್ಯಾರ, ಅವ್ರಿಗೂ ಹೊಂದಿಸ್ರಿ ಅಂತ ಹೇಳ್ಯಾರ. ಮೂಲಭೂತ ಹಕ್ಕುಗಳು ಏನಿದಾವ ಇವು ಸಾಮಾನ್ಯವಾಗಿ B3 ನೋಡ್ರಿ, ಅಸ್ಪೃಶ್ಯತೆ ನಿರ್ಮೂಲನೆ ಮಾಡುವಂಥ ಕೆಲಸ ಮೂಲಭೂತ ಹಕ್ಕು ಅಂದರೆ 17ನೇ ವಿಧಿ ಅದನ್ನು ಹೇಳ್ತಾ ಅಲ್ವಾ. ಸೊ ಹೀಗಾಗಿ B3 ಅನ್ನು ನೋಡಿದ್ರೆ ಸಾಮಾನ್ಯವಾಗಿ ಗೊತ್ತಾಗ್ತದೆ. ಇನ್ನು ಅದೇ ರೀತಿಯಾಗಿ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಅಂದರೆ A ಮತ್ತು 2 ಹೇಳ್ತದೆ. B3 ಅದೇ ರೀತಿಯಾಗಿ C4 ಮತ್ತು 5ನೇ ಅನುಸೂಚಿತ ಪ್ರದೇಶಗಳು. ಹೀಗಾಗಿ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಉಚಿತ ಶಿಕ್ಷಣ ಹಕ್ಕನ್ನು ನಿರ್ದಿಷ್ಟವಾಗಿ ಕೆಳಗಿನ ಯಾವ ಪ್ರಕರಣದೊಳಗೆ ಹೇಳಿದೆ? ಉನ್ನಿಕೃಷ್ಣನ್ ವರ್ಸಸ್ ಅಂದರೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಹೇಳಲಾಗಿದೆ. ಮುಂದಿನ 36ನೇ ಪ್ರಶ್ನೆ, ನಿರಾಕರಣೆ ಸಿದ್ಧಾಂತ, ನ್ಯಾಯಾಂಗ ಪುನರ್ಲೋಕನ ಸಿದ್ಧಾಂತ, ವಿಂಗಡಣೆ ಸಿದ್ಧಾಂತ ಬಗ್ಗೆ ಕೇಳ್ಯಾರ. ಸೊ ಹೀಗಾಗಿ ಆಪ್ಷನ್ 2 ಈಸ್ ರೈಟ್ ಆನ್ಸರ್. I ಬರ್ತೈತಿ, B3 ಮತ್ತು C3 D4 ಓಕೆ, C2. ಸೊ ಹಿಂಗೆ ಬರ್ತದೆ. ಸೊ ಹೀಗಾಗಿ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಮುಂದುವರೆದು 37ನೇ ಪ್ರಶ್ನೆ, ಇಲ್ಲಿ ಕೆಲವೊಂದು ರಿಟ್ ಬಗ್ಗೆ ಕೊಟ್ಟಾರೆ. ಯಾವ ರಿಟ್ ಜಾರಿ ಮಾಡಿದಾಗ ಬಂಧಿತ ವ್ಯಕ್ತಿಯನ್ನು ನ್ಯಾಯಾಲಯ ಮುಂದೆ ಹಾಜರು? ಹೇಬಿಯಸ್ ಕಾರ್ಪಸ್ ಹೇಳ್ತದೆ 24 ತಾಸೊಳಗೆ ನೀವು ನ್ಯಾಯಾಲಯ ಮುಂದೆ ಹಾಜರುಪಡಿಸಬೇಕು ಅಂತ ಹೇಳ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇಲ್ಲಿ ಕೂಡ ಅಸರ್ಷನ್ ರೀಸನಿಂಗ್ ಕೊಟ್ಟಾರೆ. ಸಂಸತ್ತು ಭಾರತ ಒಟ್ಟು ರಾಜ್ಯ ಕ್ಷೇತ್ರಕ್ಕಾಗಲಿ ಅಥವಾ ಯಾವುದೇ ಭಾಗಕ್ಕಾಗಲಿ ಕಾನೂನು ರಚಿಸಬಹುದು. ಹೌದು, ರಚಿಸಬಹುದು. ಒಂದು ರಾಜ್ಯದ ವಿಧಾನಮಂಡಲ ಏನಿದೆ ಇಲ್ಲ, ಒಟ್ಟು ರಾಜ್ಯಕ್ಕಾಗಲಿ ಅಥವಾ ಅದರ ಯಾವುದಾದ್ರೂ ಭಾಗಕ್ಕಾಗಲಿ ಕಾನೂನು ರಚಿಸಬಹುದು. ಒಟ್ಟು ರಾಜ್ಯಕ್ಕೆ ಅಂತಂದ್ರೆ ಆ ರಾಜ್ಯದ ಪೂರ್ತಿ ಅಥವಾ ಅದರ ಯಾವುದಾದ್ರು ಒಂದು ಕಾನೂನು ರಚಿಸಬಹುದು. ಅಫ್ಕೋರ್ಸ್ ಸರಿ ಇದೆ. ಓಕೆ, ಎರಡೂ ಕಾನೂನು ಸರಿಯಾಗಿದ್ದಾವೆ. ಆದರೆ ಈ ಕಾನೂನು ಸಮರ್ಥನೆ ಸರಿಯಾದ ವಿವರಣೆ ಅಲ್ಲ ಅಂತ ಹೇಳ್ತೇವೆ. ಸೊ ಹಿಂಗಾಗಿ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ 39ನೇ ಪ್ರಶ್ನೆ, 39th ಪ್ರಶ್ನೆ, ಭಾರತೀಯ ಸಂವಿಧಾನ ಯಾವ ಅನುಚ್ಛೇದ ಮುಖ್ಯಮಂತ್ರಿ ಕರ್ತವ್ಯಗಳು ನಿರ್ವಹಿಸ್ತದ ಅಂತ ವ್ಯಾಖ್ಯಾನಿಸ್ತದ ಅಂತಂದರೆ 4ನೇ ಆಪ್ಷನ್ ಇಸ್ ರೈಟ್ ಆನ್ಸರ್. 167 ಆರ್ಟಿಕಲ್ ಹೇಳ್ತದೆ. ಇನ್ನು 40ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ರಾಜ್ಯ ಲೋಕಸಭಾ ಆಯೋಗ? ಅದು ಆಪ್ಷನ್ 1 ಓಕೆ, ಸರಿಯಾದ ಈ ರೀತಿ ಉತ್ತರ ಆಗಿದೆ. ಮುಂದುವರೆದು 41ನೇ ಪ್ರಶ್ನೆ, ಕೆಳಗಿನ ಯಾವುದು ಸರಿಯಾದ ಹೊಂದಿಕೆಯಾಗುವುದಿಲ್ಲ ಅಂತ ಕೇಳಿದರೆ ಆಪ್ಷನ್ 1 312ನೇ ವಿಧಿ ಏನಾಗಿದೆ? ಕೇಂದ್ರ ಮತ್ತು ರಾಜ್ಯಗಳಿಗೆ ಲೋಕಸಭಾ ಆಯೋಗ ಉಪವಿಭಾಗಕ್ಕೆ ಹೊಂದಾಣಿಕೆ ಆಗುವುದಿಲ್ಲ. 42ನೇ ಪ್ರಶ್ನೆ, ಕರ್ನಾಟಕ ವಿಧಾನಸಭೆ ಮೊದಲ ಮಹಿಳಾ ಸ್ಪೀಕರ್ KS ನಾಗರತ್ನ ಅವರು ಸರಿಯಾದ ಉತ್ತರವಾಗಿದೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. 43ನೇ ಪ್ರಶ್ನೆ, ಇಲ್ಲಿ ಕೆಲವೊಂದಿಷ್ಟು ಪ್ಯಾರಾವನ್ನು ಅಧ್ಯಯನ ಮಾಡಿ ಅದಕ್ಕೆ ಉತ್ತರ ಕೊಡ್ರಿ ಅಂತ ಹೇಳ್ಯಾರ. ಸೊ ನಾನು ಜಸ್ಟ್ ಪ್ರಶ್ನೆಗೆ ನಾವು ಉತ್ತರ ಹೇಳ್ತಾ ಹೋಗ್ತೀನಿ. 43ನೇದು ಆಪ್ಷನ್ 3 ರೈಟ್ ಆನ್ಸರ್. ಮತ್ತು 43ನೇದು ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಮತ್ತು 44ನೇದು ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಓಕೆ, ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಎಸ್. ಇನ್ನು ಮುಂದುವರೆದು 45ನೇದು ಆಪ್ಷನ್ 3 41 ಈಸ್ ರೈಟ್ ಆನ್ಸರ್. ಇಲ್ಲಿ ಬಿಟ್ಟು ಹೋದ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳ್ಯಾರ. 41 ಸರಿಯಾದ ಉತ್ತರವಾಗಿದೆ. 46ನೇದು ಬಿಟ್ಟು ಹೋದ ಹಾಗೆ ಇನ್ನೊಂದು ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳ್ಯಾರ. ಸೊ ಹಿಂಗೆ ಆಪ್ಷನ್ 2 26 ಇಸ್ ರೈಟ್ ಆನ್ಸರ್. 47ನೇದು ಇಲ್ಲಿ ಎಲ್ಲ ನೃತ್ಯಗಾರರು ಹುಡುಗಿಯರಾಗಿದ್ದಾರೆ. ಸೊ ಹೀಗಾಗಿ ಆಪ್ಷನ್ 1 ಈಸ್ ರೈಟ್ ಆನ್ಸರ್. 48ನೇ ಪ್ರಶ್ನೆ,
4 ಬೌಲರ್ಗಳು 2 ವಿಕೆಟ್ ಕೀಪರ್ಗಳು ಒಳಗೊಂಡಂತೆ 13 ಆಟಗಾರಿದ್ದಾರೆ. 11 ಆಟಗಾರರು ಒಳಗೊಂಡು ಕ್ರಿಕೆಟ್ ತಂಡ ಅನುಸರಿಸಬೇಕಾಗಿದೆ. ಒಬ್ಬ ವಿಕೆಟ್ ಕೀಪರ್ ಮತ್ತು ಕನಿಷ್ಠ 3 ಬೌಲರ್ ಹೊಂದಿರುವ ತಂಡ ಅನುಸರಿಸುವ ವಿಧಾನ ಯಾವುದು? 22 ರೈಟ್ ಆನ್ಸರ್ ಅಂತ ಹೇಳ್ತೀವಿ. 49ನೇದು 49 ಸರಿಯಾದ ಉತ್ತರ 300 ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಮತ್ತು ಅದೇ ರೀತಿಯಾಗಿ 50ನೇದು ಕೆಳಗಿನ ಯಾವ ಅಂಶ ನೇರ ವಿದ್ಯುತ್ ಪ್ರವಾಹ ಕರೆಂಟ್ ಡೈರೆಕ್ಟ್ DC ಬಗ್ಗೆ ಡೈರೆಕ್ಟ್ ಕರೆಂಟ್ ಬಗ್ಗೆ ಕೆಪಾಸಿಟರ್ ಇಸ್ ರೈಟ್ ಆನ್ಸರ್. ಇನ್ನು 51ನೇ ಪ್ರಶ್ನೆ ಇಂಧನವನ್ನು ಸಾಗಿಸುವ ಡೀಸೆಲ್ ಟ್ಯಾಂಕರ್ಗಳ ಒಳಗಿನ ವಿಭಜನೆ ಏಕೆ? ಯಾಕಂದರೆ ಇಂಧನ ತಿಳುಕಾಟವನ್ನು ಕಡಿಮೆ ಮಾಡಲು ವಾಹನ ಸ್ಥಿರತೆ ಕಾಯ್ದುಕೊಳ್ಳಲು ಡೀಸೆಲ್ ಟ್ಯಾಂಕರ್ಗಳನ್ನು ವಿಭಜನೆಗಳನ್ನು ಏಕೆ ಮಾಡಲಾಗಿ ಈ ರೀತಿಯಾಗಿ ಮಾಡಿರ್ತಾರೆ ಅಂತ ಹೇಳ್ಬೋದು. ದಟ್ ಈಸ್ ಆಲ್ಸೋ ರೈಟ್ ಆನ್ಸರ್. ಇನ್ನು 52ನೇ ಪ್ರಶ್ನೆ ಬಹುಮಡಿ ಕಟ್ಟಡಗಳ ಕೈಯಿಂದ ಯಾವ ಸಾಧನ ಸಾಮಾನ್ಯ ಹೊಗೆಯನ್ನು ಕಂಡುಹಿಡಿಯುವ ಬಳಸಕ್ಕೆ ದಟ್ ಇಸ್ ಫೋಟೋ ಸೆಲ್ ಸಾಧನವನ್ನು ಕಂಡುಹಿಡ್ತಾರೆ ಇಟ್ಟಿರ್ತಾರೆ ಅಂತ. ಇನ್ನು 53ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೆನೋರ್ಲಿಯ ಸಿದ್ಧಾಂತ ಈ 53ಕ್ಕೆ ಸರಿಯಾದ ಉತ್ತರವಾಗ್ಯಾವ. 54ನೇದು ಒಂದು ಮನೆಯೊಳಗೆ ಇದು ಕೂಡ ಕೆಲವೊಂದಿಷ್ಟು ಸೈನ್ಸ್ ಮೇಲೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಭಾಳ ಬಂದಾವ. ಆಪ್ಷನ್ 2 0.36 ಅದು ಸರಿಯಾದ 36 ಸರಿಯಾದ ಉತ್ತರವಾಗಿದೆ. ಇನ್ನು ಅದೇ ರೀತಿ 55ನೇ ಪ್ರಶ್ನೆ 55ನೇ ಪ್ರಶ್ನೆಗೆ ಇಲ್ಲಿ ಸಂಬಂಧಗಳ ಬಗ್ಗೆ ದಟ್ ಈಸ್ ಮೆಂಟಲ್ ಅಬಿಲಿಟಿ ಒಳಗೆ ಸಂಬಂಧ ಬಗ್ಗೆ ಕೇಳ್ಯಾರ. ಅಂದರೆ ರಕ್ತ ಸಂಬಂಧಗಳು ಮಗಳು ಇಸ್ ರೈಟ್ ಆನ್ಸರ್. ಆಪ್ಷನ್ 2 ಇಸ್ ರೈಟ್ ಆನ್ಸರ್. 56ನೇ ಪ್ರಶ್ನೆಗೆ ಶೂನ್ಯ ದಟ್ ಈಸ್ ರೈಟ್ ಆನ್ಸರ್. ಏಕರೂಪದ ವೃತ್ತಕ ಚಲನೆ ವಸ್ತುವಿನ ಮೇಲೆ ಮಾಡಿದ ಕೆಲಸದ ಸ್ವರೂಪ ಏನಾಗಿದೆ? ಶೂನ್ಯವಾಗಿರ್ತದೆ. ದಟ್ ಈಸ್ ಆಲ್ಸೋ ಟ್ರೂ. ಇನ್ನು 57ನೇ ಪ್ರಶ್ನೆ ಒಂದು ವಸ್ತುವಿನ ವೇಗವನ್ನು ದ್ವಿಗುಣಗೊಳಿಸಿದರೆ ಅದರ ವೇಗವು ಕೂಡ ದ್ವಿಗುಣ ಆಗ್ತಾವ. ಅಫ್ಕೋರ್ಸ್ ರೈಟ್ ಆನ್ಸರ್. 58ನೇ ಪ್ರಶ್ನೆ ಇಲ್ಲೂ ಕೂಡ ಮೆಂಟಲ್ ಅಬಿಲಿಟಿ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಕೂಡ ಕೊಟ್ಟಾರೆ. ಇಲ್ಲಿ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಓಕೆ 6 ಅಂತ ಹೇಳ್ಬೋದು. ಓನ್ಲಿ ಆಪ್ಷನ್ 4. ಇನ್ನು ಅದೇ ರೀತಿಯಾಗಿ 59ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿರಿ, ಪ್ರಶ್ನೆಗಳನ್ನು ಓದಲಿಕ್ಕೆ ಬೇಕು ಒಂದೊಂದು 2 ನಿಮಿಷ. ಸೊ ಹೆಂಗಪ್ಪ ಅಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾವು ಬಿಡಬೇಕಾಗ್ತೈತಿ. ನಾವು ಪ್ರತಿಯೊಂದು ಪ್ರಶ್ನೆಗೂ ಕೂಡ ಉತ್ತರ ಕೊಡಿಸ್ಲಿಕ್ಕೆ ಹೋಗೋದ್ರಲ್ಲಿ ಯಾವ ಪ್ರಶ್ನೆ ಬಿಡಬೇಕು ಯಾವ ಪ್ರಶ್ನೆ ಬಿಡಬಾರ್ದು ಅನ್ನೋದು ಜಸ್ಟ್ ಓದಿದಾಗನೇ ಗೊತ್ತಾಗ್ಬಿಡೋದು. ಹೀಗಾಗಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ 2 F ಈಸ್ ರೈಟ್ ಆನ್ಸರ್. ಇನ್ನು ಪ್ರಶ್ನೆಗೆ ಟಿಬೆಟ್ ಪ್ರಸ್ಥಭೂಮಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳ್ಯಾರ. ಸೊ ಹೀಗಾಗಿ A ಮತ್ತು C ಸರಿಯಾದ ಉತ್ತರ ಆಗ್ಯಾವ. ಓಕೆ, ಪ್ರಪಂಚ ಅತಿ ಎತ್ತರದ ಮತ್ತು ದೊಡ್ಡ ಪ್ರಸ್ಥಭೂಮಿ, ಇದು ಮಾನ್ಸೂನ್ ಪದ್ಧತಿ ಮೇಲೆ ಪ್ರಭಾವ ಬೀರ್ತದೆ. ಅಫ್ಕೋರ್ಸ್ ಪ್ರಭಾವ ಬೀರ್ತದೆ. ಇನ್ನು ಮುಂದಿನ ಪ್ರಶ್ನೆ 60 ಕೆಳಕಂಡವರು ಯಾರು ಗದ್ದಾರ್ ಚಳವಳಿಯ ಭಾಗಿಯಾಗಿದ್ದರು ಅಂತ ಕೇಳ್ಯಾರೆ. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಓಕೆ, ಆಪ್ಷನ್ 2 C ಮಾತ್ರ. ಅಂದರೆ ರಾಸ್ ಬಿಹಾರಿ ಬೋಸ್ ಮಾತ್ರ ಗದ್ದಾರ್ ಚಳವಳಿಗೆ ಭಾಗಿಯಾಗಿದ್ದರು ಅಮೇರಿಕದೊಳಗೆ ಅಂತ. ಇನ್ನು ಮುಂದಿನ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು CDAB. ಓಕೆ, CDAB. ಇನ್ನು ಅದೇ ರೀತಿಯಾಗಿ 63ನೇ ಪ್ರಶ್ನೆಗೆ ಕೆಳಗೊಂಡು ಯಾವ ನಿರ್ಣಯಕ್ಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 1931ರ ಕರಾಚಿ ಅಧಿವೇಶನ ಅನುಮೋದಿಸಲಾಯಿತು? ABCDE. ಓಕೆ, ಎಲ್ಲವೂ ಕೂಡ ಏನು ಮಾಡಿದ್ದಾರೆ ಇಲ್ಲಿ ಅನುಮೋದನೆ ಮಾಡಲಾಗಿದ್ದಾರೆ ಅಂತ ಹೇಳ್ತಾರೆ. 64ನೇ ಪ್ರಶ್ನೆ ಕಾಯಂ ಜಮೀನ್ದಾರಿ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳ್ಯಾರ. ಕಾಯಂ ಜಮೀನ್ದಾರಿ ಸಂಬಂಧಪಟ್ಟದ್ದು ACDE ಮತ್ತು B ಸರಿಯಾದ ಉತ್ತರ ಅಲ್ಲ. ಕೃಷಿ ಉದ್ಯಮ ಸಮೃದ್ಧಿಯನ್ನು ಇದು ಪ್ರೋತ್ಸಾಹ ಮಾಡಂಗಿಲ್ಲ. ಸೊ ಹೀಗಾಗಿ ನಾವು B ಆಪ್ಷನ್ ತೆಗೆದ್ರೆ ACDE ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು. ಇನ್ನು ಕೆಳಗಿನ ಯಾವ ಕಾಯ್ದೆಗೆ ಇದೊಂದು ಭಾರತೀಯ ಬಲಶಾಲಿಯಾದ ಬ್ರೇಕ್ ಹಾಕುವ ಆದರೆ ಇಂಜಿನ್ ಇಲ್ಲದ ಯಂತ್ರ ಅಂತ ಹೇಳಿದ್ರು? 1935 ಕಾಯ್ದೆಗೆ ಎಂದೇ ನೆಹರು ಅವರು ಹೇಳ್ತಾರೆ. ಈ ಕಾಯ್ದೆಗೆ ಅವರು ಆ ರೀತಿ ಹೇಳ್ತಾರೆ. ಕ್ಯಾಬಿನೆಟ್ ಮಿಷನ್ ಯೋಜನೆ ಶಿಫಾರಸಿನ ಪ್ರಕಾರ ಯಾವ ಹೇಳಿಕೆ ಸರಿಯಲ್ಲ ಅಂತ ಹೇಳ್ಯಾರ. ಸೊ ಹಿಂಗೆ ಆಪ್ಷನ್ 4 ಈಸ್ ರೈಟ್ ರಾಂಗ್ ಆನ್ಸರ್. ಇನ್ನು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಪನಾಮ ಕಾಲುವೆ, ಮೆಲಕ್ಕಾ ಜಲಸಂಧಿ, ಯಾರ್ಲೂ ಜಲಸಂಧಿ ಹೇಳ್ಯಾರ. A B ಮಾತ್ರ ಸರಿಯಾಗಿದೆ. ಪನಾಮ ಕಾಲುವೆ ಮತ್ತು B ಈಸ್ ರೈಟ್ ಆನ್ಸರ್. ಇನ್ನು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಕೆಳಗಿನ ಈ ಕಾರ್ಯತಂತ್ರ ಸ್ಥಾನಗಳ ಪ್ರಕಾರ ಪಶ್ಚಿಮ ಪೂರ್ವಕ್ಕೆ ಜೋಡಿಸಿ ಅಂತ ಹೇಳ್ಯಾರ. BCAD ಈಸ್ ರೈಟ್ ಆನ್ಸರ್. BCAD ಈಸ್ ರೈಟ್ ಆನ್ಸರ್. ಓಕೆ, 69ನೇ ಪ್ರಶ್ನೆ ಕೆಳಗಿನಲ್ಲಿ ಯಾವುದು ಜನವರಿ 2025ರಲ್ಲಿ ಸಮೃದ್ಧಗೊಳಿಸಿದ INS ಸೂರತ್, INS ನೀಲಗಿರಿ ಮತ್ತು INS ವೆಕ್ಷಿರ್ ಎಲ್ಲವನ್ನು ನಿರ್ಮಾಣ ಅಥವಾ ವಿನ್ಯಾಸಗೊಳಿಸಲಾಯಿತು ಅಂತ ಕೇಳ್ಯಾರ. ಹೀಗಾಗಿ ಆಪ್ಷನ್ 3 ABC ಈಸ್ ರೈಟ್ ಆನ್ಸರ್. ಮುಂದುವರೆದು 70ನೇ ಪ್ರಶ್ನೆ ಚೀನಾ ನಿರ್ಮಿಸಿರುವ ಪ್ರಪಂಚದ ಅತಿ ದೊಡ್ಡ ಜಲಶಕ್ತಿ ಅಣೆಕಟ್ಟು ಎಲ್ಲಿ ಸ್ಥಿತವಾಗಿದೆ ಅಂದರೆ 3 ಕಂದರ ಪ್ರದೇಶ ಯಾಂಗ್ಟೇಚಿ ನದಿಯ ಒಳಗಡೆ ಏನಾಗಿದೆ ಪ್ರಸಿದ್ಧವಾಗಿದೆ, ಇಲ್ಲಿ ಕಂಡು ಬರ್ತೈತಿ ಅಂತ ಹೇಳ್ಬೋದು. 71ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ABCDE ಮಾತ್ರ ಸರಿಯಾಗುತ್ತೆ. B ಬರಂಗಿಲ್ಲ. B ತಪ್ಪಾಗಿದೆ. ಸೌದಿ ಅರೇಬಿಯಾಗೆ ಸಂಬಂಧಪಟ್ಟಿಲ್ಲ. ACD ಮತ್ತು E ಸಂಬಂಧಪಟ್ಟದ ಅಂತ ಆಗಿದೆ. 72ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು C ಮತ್ತು D. ಓಕೆ, ಅಲ್ಲಿ ಬ್ರಹ್ಮ ಸಮಾಜ ಮಂದಿಂದ ಹಿಡ್ಕೊಂಡು ಆರ್ಯ ಸಮಾಜ ನೋಡಿ ಪ್ರಶ್ನೆ ಕೇಳುವಂಥ ವಿಧಾನಗಳು ಬದಲಾವಣೆಗಳು ಆಗ್ತಾ ಇದ್ದಾವ ಅನ್ನೋದು ನಮಗೆ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸೊ ಅದೇ ರೀತಿಯಾಗಿ 73ನೇ ಪ್ರಶ್ನೆ ಇಂದಿನ ಸೌಮ್ಯವಾದಿಗಳ ಹಿಂದಿನ ತೀವ್ರಗಾಮಿಗಳಾದಂತೆ ಇಂದಿನ ತೀವ್ರಗಾಮಿಗಳು ನಾಳೆಯ ಸೌಮ್ಯವಾದಿಗಳು ಅಭಿಪ್ರಾಯ ಯಾರದ್ದು? ಬಾಲ್ ಗಂಗಾಧರ್ ತಿಲಕ್ ಅವರು ಈ ರೀತಿಯಾಗಿ ಹೇಳ್ತಾರೆ.
ಮುಂದುವರೆದು ಎಸ್ ಎಸ್ ದೆಹಲಿ ಸುಲ್ತಾನ ಆಡಳಿತಕ್ಕೆ ಸಂಬಂಧಪಟ್ಟ ಕೆಲವೊಂದು ಜೋಡಿಯನ್ನು ಪರಿಗಣಿಸಿ ಅಂತ ಹೇಳ್ಯಾರ. ಸೊ ಈಗ ABCD ಇಸ್ ರೈಟ್ ಆನ್ಸರ್. ಓಕೆ, ಇವೆಲ್ಲ ಜೋಡಿಗಳು ಸರಿಯಾಗಿ ಇದಾವ ಅಂತ ಹೇಳ್ತಾವೆ, ಹೊಂದಾಣಿಕೆ ಆಗ್ತಾವೆ ಜೋಡಿಗೆ. 75ನೇ ಪ್ರಶ್ನೆಗೆ ಭಾರತ ಸರ್ಕಾರ ಅಂತ್ಯೋದಯ ಅನ್ನ ಯೋಜನೆ ಅಡಿಯೊಳಗೆ ಯಾವುದು ಸೇರೋದಿಲ್ಲ ಅಂತ ಕೇಳ್ಯಾರ. 25 ಕೆಜಿ ಆಹಾರ ಧಾನ್ಯಗಳನ್ನು ಅರ್ಹ ಕುಟುಂಬಕ್ಕೆ ಲಭ್ಯವನ್ನು ಮಾಡೋದು, ಇದು ಕೂಡ ಸೇರಂಗಿಲ್ಲ. ಆಪ್ಷನ್ 2 ಇಸ್ ರಾಂಗ್ ಆನ್ಸರ್. ಮೀನ್ಸ್ ದಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್, ಬಟ್ ಈಸ್ ಆಲ್ಸೋ ಸರಿಯಾದ ಉತ್ತರನ ಕೇಳ್ಯಾರ. ಸೇರೋದಿಲ್ಲ ಕೇಳ್ಯಾರ, ಸೊ ಹೀಗಾಗಿ ಸೇರಂಗಿಲ್ಲ, ಬಟ್ 2 ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 76ನೇ ಪ್ರಶ್ನೆ ಸಂವಿಧಾನ ಸಂವಿಧಾತ್ಮಕವಾಗಿ ಪ್ರಭುತ್ವ ಸಿದ್ಧಾಂತಕ್ಕಿಂತ ಭಿನ್ನವಾಗಿದೆ. ಸಂವಿಧಾನಾತ್ಮಕ ಪ್ರಭುತ್ವ ಸಿದ್ಧಾಂತ ಸೀಮಿತ ಸರ್ಕಾರವನ್ನು ಸೂಚಿಸುತ್ತದೆ, ಅಫ್ಕೋರ್ಸ್. ಆದರೆ ಸಂವಿಧಾನವು ಕಾನೂನುವಾಗಿ ಸರ್ವಾಧಿಕಾರದ ಪದಗಳನ್ನು ಹೊಂದಿರಬಹುದು, ಅಫ್ಕೋರ್ಸ್. ಬಟ್ ಇದು ಆಪ್ಷನ್ 2 ಕಾರಣ ಮತ್ತು ಸಮರ್ಥನೆ ಎರಡು ಸರಿಯಾಗಿದ್ದಾವೆ, ಮತ್ತು ಕಾರಣವು ಸಮರ್ಥನೆ ಸರಿಯಾದ ವಿವರಣೆಯಾಗಿದೆ. ಇದು ಸೊ ಹಿಂಗೆ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 77ನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಅನುಚ್ಛೇದ 323A ಆರ್ಟಿಕಲ್ 323B ಏನು ಕುರಿತು ಹೇಳ್ತದೆ ಅಂತ ಹೇಳ್ಯಾರ. ಆಪ್ಷನ್ 4 ಕೇಂದ್ರ ಮತ್ತು ರಾಜ್ಯ ಆಡಳಿತ ನ್ಯಾಯಮಂಡಳಿಗಳ ಬಗ್ಗೆ ಹೇಳ್ತೈತಿ. ಮುಂದಿನ ಪ್ರಶ್ನೆ ಫೆಡರಲ್ ಸಂವಿಧಾನ ಕುರಿತು ಕೆಳಗಿನ ಗುಣಲಕ್ಷಣ ಯಾವುದು ಅಗತ್ಯವಿಲ್ಲ ಅಂತ ಹೇಳ್ಯಾರ. ಅಗತ್ಯವಿಲ್ಲದು 3 ಮಾತ್ರ, ಅಲಿಖಿತ ಸಂವಿಧಾನಕ್ಕೆ ಅಗತ್ಯವಿರಂಗಿಲ್ಲ ಫೆಡರಲ್. 79ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಂದಿರಾ ಸ್ನೇಹಿ ಸೌನೆ ವಿರುದ್ಧ ಹೊಸ ಭಾರತ ಒಕ್ಕೂಟ ಇಂಡಿಯನ್ ಯೂನಿಯನ್ ಆ ಒಂದು ಪ್ರಕರಣ ಅಂತ ನಾವು ಹೇಳ್ಬೋದು. ಮುಂದಿನ ಪ್ರಶ್ನೆ 80ನೇ ಪ್ರಶ್ನೆ ಭಾರತ ಸಂವಿಧಾನ 70ನೇ ತಿದ್ದುಪಡಿ ಯಾವುದ್ರ ಬಗ್ಗೆ? ನಗರ ಸ್ಥಳೀಯ ಸರ್ಕಾರದ ಬಗ್ಗೆ ಹೇಳ್ತದೆ. 73 ಗ್ರಾಮೀಣ ಸ್ಥಳೀಯ ಸರ್ಕಾರದ ಬಗ್ಗೆ ಹೇಳಲಾಗ್ತದೆ. 81ನೇ ಪ್ರಶ್ನೆ ಅಗೇನ್ ಮತ್ತೆ ಇಲ್ಲಿ ಅನುಚ್ಛೇದದ ಬಗ್ಗೆ ಕೇಳ್ಯಾರ. ಅನುಚ್ಛೇದಗಳ ಮೇಲೆ ಬಹಳ ಪ್ರಶ್ನೆಗಳು ಬಂದಾವ. ಆಪ್ಷನ್ 2 ಓಕೆ A4 B3 ಮತ್ತು CI ಮತ್ತು D2 ಓಕೆ A4 ಮತ್ತು ಅದೇ ರೀತಿಯಾಗಿ B3 ಓಕೆ ಆ್ಯಂಡ್ ದೆನ್ C1 ಯಾ. ಸೊ ಇದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 82ನೇ ಪ್ರಶ್ನೆ ಏನು ಆಪ್ಷನ್ 4 ಈಸ್ ರೈಟ್ ಆನ್ಸರ್ ಆ್ಯಕ್ಚುಲಿ, ಬಟ್ ಆದರೆ ಆಲ್ ಆಪ್ಷನ್ಸ್ ಆರ್ ಕರೆಕ್ಟ್ ಅಂತ ನಾವು ಈ ಕಡೆ ಹೇಳ್ತೀವಿ. ಆಪ್ಷನ್ 4 ACD ಇದು ಸರಿಯಾದ ಉತ್ತರವಾಗಿದೆ. ಓಕೆ, ಇನ್ನು ಅದೇ ರೀತಿಯಾಗಿ ಎಸ್ 83ನೇ ಪ್ರಶ್ನೆಗೆ ಏನಾಗಿದೆ, ಕೆಲವಷ್ಟು ಸರಿ ಹೊಂದುವಂಥ ಆಯ್ಕೆಯನ್ನು ಹೊಂದಿಸಿ ಅಂತ ಹೇಳ್ಯಾರ, ಬಟ್ ಎಲ್ಲ ಕೂಡ ಸರಿ ಹೊಂದಾತಾವ. ಇದಕ್ಕೆ ಒಂದು ಗ್ರೇಸ್ ಕೊಡ್ಬೋದು ಅವರು. ಓಕೆ, ಈ ಪ್ರಶ್ನೆಗೆ ಗ್ರೇಸ್ ಕೊಡ್ಬೋದು, ಇಲ್ಲ ಅಂತಂದರೆ ಈ ಪ್ರಶ್ನೆಯನ್ನು ಕೈ ಬಿಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯವಾಗಿದೆ. 84ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು AB ಮಾತ್ರ ಸರಿಯಾದ ಉತ್ತರವಾಗಿದೆ. ಸ್ವಲ್ಪ ಪ್ರಶ್ನೆಗಳು ಬಹಳ ದೊಡ್ಡವದಾವ, ಆದರೂ ಕೂಡ ನಾವು ಅವುಗಳನ್ನು ನೋಡ್ಕೋಬೇಕಾಗಿದೆ. ಇನ್ನು ಅದೇ ರೀತಿಯಾಗಿ ಎಸ್ ಅಫ್ಕೋರ್ಸ್ 85ನೇ ಪ್ರಶ್ನೆಗೆ ಫಿಲಿಪ್ಸ್ ಏಕೆಗೆ ಮಂದಾತಿ ಪ್ರಸನ್ನ ಬೇಡಿ ಸೆಳೆ ಹನೋದುಬ್ಬರ ಇದು ಪ್ರಶ್ನೆ ಕೇಳ್ಯಾರ. AB ಮತ್ತು BC ಇಲ್ಲಿ ನೋಡ್ರಿ ಆಪ್ಷನ್ 1 ಕೂಡ ಸರಿಯಾಗಬಹುದು, ಆಪ್ಷನ್ 2 ಕೂಡ ಸರಿಯಾಗಬಹುದು. ಬಟ್ ಎನಿವೇಸ್ ಇದನ್ನು ನಾವು ಫೈನಲ್ ಕೀ ಯಂತ್ರ ಒಳಗಡೆ ಎಕ್ಸಾಕ್ಟಾಗಿ ಗೊತ್ತಾಗ್ಬೋದು, ಅಲ್ಲಿವರೆಗೂ ಕೂಡ ನೋಡ್ಬೋದು. 86ನೇ ಪ್ರಶ್ನೆಗೆ ಮಹತ್ವಾಕಾಂಕ್ಷಿ ಜಿಲ್ಲಾ ಕಾರ್ಯಕ್ರಮ ADP ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆ ಪರಿಗಣಿಸಿದೆ ಅಂತ ಹೇಳ. AB ಎರಡೂ ಕೂಡ ಸರಿಯಾಗಿರುವಂಥ ADPಗೆ ಸಂಬಂಧಪಟ್ಟಂತ ಹೇಳಿಕೆ ಎರಡೂ ಕೂಡ ಸರಿಯಾದವ ಅಂತ ನನ್ನ ಒಂದು ಅಭಿಪ್ರಾಯ. ಹೀಗಾಗಿ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 87ನೇ ಪ್ರಶ್ನೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗೆ ಭಾರತದ ನಾವೀನ್ಯತೆ ಇನೋವೇಷನ್ ಆಫ್ ಸೂಚ್ಯಂಕ ಏನಿದೆಯಲ್ಲ ಅದು ಜಾಗತಿಕ ನಾವೀನ್ಯ ಸೂಚ್ಯಂಕ ಜೋಗ್ರಫಿಕಲ್ ಇಂಡಿಕೇಶನ್ಸ್ ಏನು ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಅದರ ಬಗ್ಗೆ ಪ್ರಶ್ನೆ ಕೇಳ್ಯಾರ. ಇಲ್ಲಿ ABD ಮಾತ್ರ ಸರಿಯಾಗಿದ್ದಾವೆ, C ಹೇಳಿಕೆ ಏನಿದೆಯಲ್ಲ ಅದು ಕೂಡ ತಪ್ಪಿದೆ. ಸೊ ಹೀಗಾಗಿ ಉಳಿದಂತಹ ಏನು ಪ್ರಶ್ನೆಗಳನ್ನು ಆಯ್ಕೆಗಳನ್ನು ತಪ್ಪು ಅಂತ ಹೇಳ್ಬೋದು. ಹೀಗಾಗಿ ಆಪ್ಷನ್ 2 ಈಸ್ ರೈಟ್ ಆನ್ಸರ್, ABD ಈಸ್ ರೈಟ್ ಆನ್ಸರ್. ಮುಂದುವರೆದು ಅಫ್ಕೋರ್ಸ್ 88ನೇ ಪ್ರಶ್ನೆಗೆ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಏನಿದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು AB ಎರಡೂ ಹೇಳಿಕೆಗಳು ಸರಿ ಇದಾವ, ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿರಿ ಅಂತಂದಿದ್ರು ಅವರು. ಹೀಗಾಗಿ ಆಪ್ಷನ್ 3 ಈಸ್ ರೈಟ್ ಆನ್ಸರ್. AB ಎರಡೂ ಕೂಡ ಹೇಳಿಕೆಗಳು ಸರಿ. ಮುಂದುವರೆದು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ್ ಇದಕ್ಕೆ B ಹೇಳಿಕೆ ಮಾತ್ರ ಸರಿಯಾಗಿದೆ, A ಹೇಳಿಕೆ ತಪ್ಪಿದೆ. ಹೀಗಾಗಿ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಮುಂದುವರೆದು 90ನೇ ಪ್ರಶ್ನೆಗೆ ಕೆಳಗಿನ ಯಾವುದು 2024-25 ಕೇಂದ್ರ ಬಜೆಟ್ ವಿಷಯವಾಗಿದೆ ಅಂತ ಕೇಳ್ಯಾರ. ABCE ಇಲ್ಲಿ ಸಾಮಾನ್ಯವಾಗಿ ಕೌಶಲ್ಯ ಮಧ್ಯಮ ವರ್ಗ ಸಂಬಂಧಪಟ್ಟಂಥದ್ರ ಬಗ್ಗೆ ಹೆಚ್ಚಾಗಿ ಹೇಳಿಲ್ಲ. ABC ಮತ್ತು E ಅನ್ನು ನಾವು ಪರಿಗಣನೆ ಮಾಡಬಹುದು. D ಆಪ್ಷನ್ ಅನ್ನು ನಾವು ಎಲಿಮಿನೇಟ್ ಮಾಡಿದರೆ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಓಕೆ ಎಸ್. ಮುಂದುವರೆದು 2024-25 ಕೇಂದ್ರ ಬಜೆಟ್ನ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳ್ಯಾರ. ಇಲ್ಲಿ ರಕ್ಷಣೆ ಮತ್ತು ಮಿಲಿಟರಿ ಆಧುನೀಕರಣ ಬಗ್ಗೆ ಹೆಚ್ಚಾಗಿ ಏನು ಹೇಳ, ಬಟ್ ಆದರೂ ಕೂಡ ನಾವು ಸಾಮಾನ್ಯವಾಗಿ E ಮತ್ತು BD ಬಗ್ಗೆ ನಾವು ಅರ್ಥ ಮಾಡ್ಬೋದು. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಮುಂದುವರೆದು 92ನೇ ಪ್ರಶ್ನೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯನ್ನು ಪ್ರತಿ ವರ್ಷ ಯಾವ ಇಲಾಖೆ ಪ್ರಕಟಿಸ್ತದ? ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. ಈ ಪ್ರಶ್ನೆ ಬಹಳ ಬಾರಿ ರಿಪೀಟ್ ಆಗ್ತಾ ಇದೆ. ಇದು ಕೂಡ PUC ಟೆಕ್ಸ್ಟ್ ಬುಕ್ ಒಳಗೆ ಕಂಡು ಬರ್ತಾ ಇದೆ. ಓಕೆ,
ಇನ್ನು ಮುಂದುವರೆದು ಭಾರತದ ಯುವಕರಲ್ಲಿ ಉದ್ಯಮಶೀಲತಾ ಗುಣಮಟ್ಟ ಹೆಚ್ಚಿಸಲು ನಾವೀನ್ಯತೆ ಹೆಚ್ಚಿಸುವ ಉದ್ದೇಶದಿಂದ ಜಾರಿಗೊಳಿಸುವ ಕಾರ್ಯಕ್ರಮ ಯಾವುದು? ಸ್ಟಾರ್ಟ್ ಆಫ್ ಇಂಡಿಯಾ ಅನ್ನು ಗುರುತಿಸಿದಾರ. ಅಫ್ಕೋರ್ಸ್ ಇದನ್ನು ಮಾಡ್ಯಾರ. ಮುಂದುವರೆದು 94ನೇ ಪ್ರಶ್ನೆಗೆ ಯಾವ ತತ್ವ ಆಧಾರದ ಮೇಲೆ ಪಂಚಾಯತ್ ರಾಜ್ ಸಂಸ್ಥೆ ಕಾರ್ಯನಿರ್ವಹಿಸ್ತದವ? ಪ್ರಜಾಪ್ರಭುತ್ವದ ತತ್ವದ ಅಡಿ ಒಳಗಡೆ ನಿರ್ವಹಿಸ್ತದವ. 95ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ 2, 2 ಜೋಡಿಗಳು ಮಾತ್ರ ಸರಿ. ಹಳದಿ ಕ್ರಾಂತಿ ಮೀನಿಗೆ ಸಂಬಂಧಪಟ್ಟಿಲ್ಲ ಮತ್ತು ನೀಲಿ ಕ್ರಾಂತಿ ಖಾದ್ಯತೆಯಲ್ಲಿ ಸಂಬಂಧಪಟ್ಟಿಲ್ಲ. ಓಕೆ, ಸೊ ಹೀಗಾಗಿ 2 ಜೋಡಿ ಮಾತ್ರ ಸರಿಯಾಗಿದೆ, ಆಪ್ಷನ್ 2. 96ನೇ ಪ್ರಶ್ನೆಗೆ ಓಜೋನ್ ಪದರದ ಸಂರಕ್ಷಣೆಗೆ ಸಂಬಂಧಿಸಿದ ವಿಯೆನ್ನಾ ಒಪ್ಪಂದ 1985 ಒಳಗಡೆ ಏನು ಮಾಡಿತು? ಒಪ್ಪಂದ ಅಳವಡಿಸಿಕೊಳ್ಳಲಾಯಿತು. 97ನೇ ಪ್ರಶ್ನೆ ಸಾರ್ವಿಕ್ ಆಮ್ಲ ಮತ್ತು ಪ್ರಯೋನಿಕ್ ಆಮ್ಲದ ಉತ್ಪನ್ನ ಏನು ಆಹಾರ ಸಂರಕ್ಷಣೆ ಒಳಗಡೆ ಬಳಸಲಾಗ್ತದೆ. ಇನ್ನು 98ನೇ ಪ್ರಶ್ನೆ ಬ್ಯೂಟಿ ಪಾರ್ಲರ್ ಒಳಗೆ ಕೂದಲ ಸರಿಪಡಿಸಲು ಅಂದರೆ ಕೂದಲ ಸೆಟ್ಟಿಂಗ್ ಮಾಡೋಕೆ ಗಂಧಕವನ್ನು ಬಳಸಲಾಗ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನು 99ನೇ ಪ್ರಶ್ನೆ ಕೆಳಗಿನ ಯಾವ ಅಂದರೆ ಜೋಡಿಗಳನ್ನು ಹೊಂದಿಸಿ ಬರಿ ಅಂತ ಕೇಳ್ಯಾರ. ABC 3 ಕೂಡ ಹೊಂದಲಾಗ್ತದೆ. ಇನ್ನು ಅದೇ ರೀತಿಯಾಗಿ 100ನೇ ಪ್ರಶ್ನೆ ಅಂದರೆ ಕೊನೆಯ ಪ್ರಶ್ನೆ ಕೆಳಗಿನ ಯಾವ ಸಂದರ್ಭದೊಳಗೆ ಕಿಬ್ಯೂಟ್ ಪದ ಬಳಸಲಾಗ್ತದೆ? ಕ್ವಾಂಟಮ್ ಕಂಪ್ಯೂಟಿಂಗ್ ಒಳಗಡೆ ಕಿಬ್ಯೂಟ್ ಎಂಬ ಪದವನ್ನು ಬಳಸಲಾಗ್ತದೆ. ಐ ಹೋಪ್ ನನ್ನ ಒಂದು ಕೀ ಆನ್ಸರ್ಸ್ ಏನಿದೆಯಲ್ಲ ಇದನ್ನು ನಾವು 100ಕ್ಕೆ 100 ಅಂತೂ ಕೂಡ ನಂಬಲಿಕ್ಕಾಗಲ್ಲ. ಬಟ್ ಐ ಕ್ಯಾನ್ ಅಶ್ಯೂರ್ ಯು ದಟ್ 95% ನಮ್ಮ ಕೀ ಆನ್ಸರ್ಸ್ಗಳು ಕೊನೆಯ ಒಂದು ಇಲಾಖೆ ಪ್ರಕಟಿಸುವ ಒಂದು ಕೀ ಆನ್ಸರ್ಸ್ಗಳಿಗೆ ಸಂಬಂಧಪಡ್ತಾವೆ. ಅಫ್ಕೋರ್ಸ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಬಹಳ ಹೆಲ್ಪ್ಫುಲ್ ಆಗಿದೆ. ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನಾನು ಗ್ರೇಸ್ ಅಥವಾ ರಿಲೇಟೆಡ್ ಪ್ರಶ್ನೆಗಳಂತ ಹೇಳಿದ್ದೀನಿ. ಅಂದರೆ ಆ ಪ್ರಶ್ನೆಗಳು ಬಹಳ ದ್ವಂದ್ವವನ್ನು ಹೊಂದಿದ್ದಾವೆ ಮತ್ತು ಎಲ್ಲ ಆಯ್ಕೆಗಳು ಕೂಡ ಉತ್ತರವನ್ನು ಆಗಲಿಕ್ಕೆ ಸಂಬಂಧಿಸಿದವನ್ನ ಪಡಿತಿದ್ದಾವ. ಸೊ ಹೀಗಾಗಿ ಆ ಪ್ರಶ್ನೆಯನ್ನು ನಾವು ಗ್ರೇಸ್ ಅಂತ ಕೊಡೋಣ, ಉಳಿದಂಥ ಪ್ರಶ್ನೆಗೆ ಇದು ಮಾಡೋಣ. ಬಟ್ ನೀವು ಕೊನೆಯದಾಗಿ ಅರ್ಥ ಮಾಡ್ಕೋದಿಷ್ಟೇ, ಏನು ಇಲಾಖೆ ಪ್ರಕಟಿಸುವಂಥ ಕೀ ಆನ್ಸರ್ಸ್ಗಳು ಕೊನೆಯ ಕೀ ಆನ್ಸರ್ಸ್ಗಳು ಆಗಿರ್ತಾವೆ. ಮತ್ತು ಮುಂದಿನ ದಿನದೊಳಗೆ ಏನಾದರೂ ಇಲಾಖೆ ಕೀ ಆನ್ಸರ್ಸ್ಗಳು ಪ್ರಕಟಣೆ ಆದಾಗ ಅಲ್ಲಿರುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರಗಳು ತಪ್ಪಾದಾಗ ನಾವು ಅಬ್ಜೆಕ್ಷನ್ಸ್ಗಳನ್ನು ಹೆಂಗೆ ಹಾಕಬೇಕು ಮತ್ತು ಯಾವ್ಯಾವ ರೀತಿಯಾಗಿ ನಾವು ಉತ್ತರವನ್ನು ಹುಡುಕ್ಬೋದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಎಲ್ರಿಗೂ ನಮಸ್ಕಾರ.